ಆಗಿಂದಾಗೆ ನಾವು ನೋಡ್ತಿರ್ತೀವಿ, ಜೈಲಿನೊಳಗಡೆ ಕೆಲವರು ರಾಜಕೀಯ ಪಡಿತಿದ್ದಾರೆ, ಕೆಲವರೆಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ನಿಷೇಧಿತ ವಸ್ತುಗಳನ್ನೆಲ್ಲ ಇದು ಮಾಡ್ತಿದ್ದಾರೆ. ನಿಮಗೆ ಅದು ಕಂಡು ಬಂತ? ನಾವು ಬರೀ ಕೇಳ್ತೀವಿ ಅಷ್ಟೇ. ಅಲ್ಲಿ ಯೂಸ್ ಮಾಡಿ ಈಗ ನಾವು ಒಬ್ಬರ ಮೇಲೆ ನನಗೆ ಕಂಡು ಬಂದಿಲ್ಲ, ಇದು ಸತ್ಯ, ಕಂಡು ಬಂದಿಲ್ಲ. ನೀವೆಲ್ಲ ಏನು ಕೇಳ್ತಿದ್ದೀರಾ ಅಂತಲೂ ನನಗೆ ಗೊತ್ತು. ನೋಡಿ, ಅಲ್ಲಿ ಆ ಹೆಣ್ಮಗಳು ಇದ್ದಿದ್ದ ಸ್ಥಿತಿ ಹೇಳಬಾರ್ದು, ತುಂಬ ಮೆಂಟಲಿ ಡಿಸ್ಟರ್ಬ್. ಎಲ್ಲರ ಜೊತೆ ಮಾತಾಡಿದ್ದೀನಿ. ನಮಗೆ ಪವಿತ್ರ ಗೌಡ ಅಥವಾ ಇನ್ನೊಬ್ರು ಯಾರೋ ಹೆಣ್ಮಗಳು ನನಗೆ ವ್ಯತ್ಯಾಸ ಇಲ್ಲ. ನಾನು ಅಫ್ಕೋರ್ಸ್ ನನಗೆ ಒಂದು ಮಗಳ ಸಮಾನ, ಯಾರೇ ಆಗಲಿ, ನಾನೊಬ್ಳು ತಾಯಿ ಹಾಗೆ. ಸೊ ನಾನು ಹೇಳಿದ್ನಲ್ಲ, ತಪ್ಪು ಮಾಡಿದ್ದಾರೆ ಅಂತಂದ ತಕ್ಷಣ ನೀವು ತಪ್ಪು ಮಾಡಿಲ್ವಾ ಅಂದರೆ ಜೈಲಲ್ಲಿರೋರೆಲ್ಲ ಕೆಟ್ಟವರು ಅಂತಲ್ಲ. ಇಲ್ಲಿ ಬಂದಿರೋದು ಅವರು ಕಾನೂನು ಪ್ರಕಾರ ಅವ್ರಿಗೆ ಏನೇನಾಗುತ್ತೆ ಅದು ಆಗತ್ತೆ. ಆದರೆ ಇಲ್ಲಿ ನನಗನ್ಸಿದ್ದು ಮಹಿಳೆಯರು ತುಂಬ ಭಾವನಾತ್ಮಕ ಜೀವಿ. ಸೊ ಹಾಗಾಗಿ ಅವ್ರಿಗೆ ಏನೆಲ್ಲ ಕಾನೂನು ನೆರವು ಸಿಗಲಿ, ಅವರು ಹೊರಗೆ ಎಲ್ಲರೂ ಬರುವಂಥದ್ದು. ಎಲ್ರಿಗೂ ಲೈಫ್ ಪ್ರಿಸನ್ಮೆಂಟು 14 years ಇರುತ್ತೆ. ಅದರಲ್ಲಿ ಹೆಣ್ಮಕ್ಳಿಗೆ ಇದೆಲ್ಲ ಕನ್ಸೆಷನ್ ಹೋಗೋ 10 ವರ್ಷ ಇರುತ್ತೆ. ಅಂಥವರೆಲ್ಲ ಹೋಗಲಿ. ಬರೀ ಪವಿತ್ರ ಗೌಡನೇ ಅಲ್ಲ, ಎಲ್ಲರೂ ನನಗೆ ಒಂದೇ. ಅಲ್ಲಿ ಎಲ್ಲರನ್ನು ತಬ್ಬಿ ಅವರನ್ನು ಸಂತೈಸಿ ಆಯೋಗದ ಅಧ್ಯಕ್ಷೆ ಅಂದರೆ ನಾವು ಏನು ಕೊಡೋಕ್ಕಾಗೋದಿಲ್ಲ. ಆದರೆ ನಾವು ಅಲ್ಲಿ ಹೋದಾಗ ಯಾರಿರಲ್ಲ ಅವರಿಗೆ ನನ್ನವರು ಅಂತ. ನೀವು ಅವರನ್ನು ಹಿಂಗೆ ತಪ್ಕೊಂಡಿದ್ದ ತಕ್ಷಣವೇ ಫಸ್ಟ್ ರಿಯಾಕ್ಷನ್ನೇ ಅವ್ರ ಅಳು. ಅವರು ಮನಸ್ಸಿಂದ ನಾವು ಸುಮ್ಮನೆ ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು, ನಮ್ಗೆ ಗೊತ್ತಿಲ್ಲದಿರೋ ವಿಷಯನ. ಈಗ ಹೆಂಗಿದ್ರು ಅದು ತನಿಖೆಯಲ್ಲಿದೆ. ತನಿಖೆಯಲ್ಲಿ ಪ್ರೂವ್ ಆದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಸಸ್ಪೆಂಡು ಎಲ್ಲ ಮಾಡಿದ್ದಾರೆ, ನೀವು ನೋಡಿದ್ದೀರಾ. ಬಟ್ ಅಲ್ಲಿ ನನಗೆ ಯಾವುದೂ ಆ ಥರ ಕಂಡು ಬರಲಿಲ್ಲ. ಆಮೇಲೆ ಇನ್ನೂ ಒಂದು ನಾವು ಅರ್ಥ ಮಾಡ್ಕೊಂಡು, ನೀವು ಮೀಡಿಯಾದವರು, ನಾನು ಆಯೋಗದ ಅಧ್ಯಕ್ಷ, ನಾವು ಅರ್ಥ ಮಾಡ್ಕೋಬೇಕು. 200 ಜನ 250 ಜನ ಇರ್ತಾರೆ, ಒಬ್ಬೊಬ್ಬರು ಗಾರ್ಡ್ ಮಾಡ್ತಿರ್ತಾರೆ, ಒಬ್ಬೊಬ್ಬರು ಸೂಪರ್ವೈಸರ್ ಇರ್ತಾರೆ. ರಾತ್ರಿ ಒಂದು ಕಣ್ರೆಪ್ಪೆನೂ ಹಿಂಗೆ ಆಡ್ಸೋಕ್ಕಾಗಲ್ಲ. CCTV, ಯಾಕಂದರೆ ಯಾರೋ ಒಬ್ರು ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇವ್ರ ಜಾಬಿಗೆ ಕುತ್ತು ಬರುತ್ತೆ, ಇವರು ಲೈಫ್ಗೆ ಕುತ್ತು ಬರುತ್ತೆ. ಭಾಳ ಕಷ್ಟ ಇದೆ. ನಾವು ಅಂದ್ಕೊಳ್ಳೋದಷ್ಟೇ, ತುಂಬ ಕಷ್ಟ ಇದೆ. ಅಂಥ ಕಷ್ಟದಲ್ಲೂ ನಾವು ಬೇರೆ ಕಡೆ ನಾವು ಜೈಲ್ಗಳನ್ನೆಲ್ಲ ನೋಡಿಬಿಟ್ರೆ, ನಮ್ಮ ಜೈಲ್ ನೋಡಿದ್ರೆ ನಿಜವಾಗ್ಲೂ ನಾವು ಎಷ್ಟೋ ಕಡೆ ಹಾಸ್ಟೆಲ್ಗೆ ಹೋಗ್ತೀವಿ, ಅಲ್ಲಿರೋ ಊಟನೂ ಇಷ್ಟು ಚೆನ್ನಾಗಿರಲ್ಲ. ನಾನು ಊಟ ಮಾಡಿದ್ದು ಅವ್ರು ಕೊಟ್ಟಿರೋ ಮುದ್ದೆ, ಅವ್ರು ಕೊಡೋ ಅನ್ನ, ಅವ್ರು ಕೊಟ್ಟಿರೋ ಸಾರು, ಇದೇ ನಾನು ಊಟ ಮಾಡಿದ್ದು. ಎಷ್ಟು ಅವರವರೇ ಮಾಡ್ತಾರೆ. ತುಂಬ ಅಂದರೆ ಏನು ಅವರು ನೋಡಿ, ಶಿಕ್ಷಣ ಸ್ಕೂಲ್ ಥರ ಲೈಬ್ರರಿ ಇದೆ, ಎಲ್ಲವೂ ಇದೆ. ಅಂದರೆ ಅವರೂ ಒಂಥರ ಬಂಧನಕ್ಕೆ ಒಳಗಾಗಬಾರ್ದು ಅನ್ನೋ ಒಂದು ಏನೇನೆಲ್ಲ ಮಾಡಬೇಕು ಅವರು ಮಾಡಿದ್ದಾರೆ. ಏನಾಗುತ್ತೆ, ಇಷ್ಟೊಂದೆಲ್ಲ ಸಾವಿರಾರು ಜನ ಇರಬೇಕಾದ್ರೆ ಒಂದು ಎರಡು ಆ ಥರ ಲೋಪ ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ಕಂಡಂಗೆ ಯಾವುದೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.